ಯಾರ್ದಾದ್ರೂ ಮನೆಗೆ ಬೆಂಕಿ ಬಿದ್ದಾಗ ಅದೇ ಬೆಳಕಲ್ಲಿ ಮನೆ ಸೇರೋಣ ಅನ್ನೋ ಕಾಲ ಕಾಂಗ್ರೆಸ್ಗೆ ಬಂದಿದೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಲೆಕ್ಕಾಚಾರ ಬ್ರಹ್ಮಾಸ್ತ್ರಗಳು ಬಿಜೆಪಿಯ ಮೇಲೆ ನೇರ ಹೊಡೆತ ಹಾಕ್ತಾ ಇವೆ. ಏನದು ಅಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಬಿಎಸ್ವೈ ವಿಜಯೇಂದ್ರ ಮತ್ತು ಬಿಎಸ್ವೈ ಯಡಿಯೂರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರ ಮಧ್ಯೆ ಇರತಕ್ಕಂಥ ವೈಮನಸ್ಸು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಮತ್ತು ಯಾರ್ದಾದ್ರೂ ಮನೆಗೆ ಬೆಂಕಿ ಬಿದ್ದಾಗ ಅದೇ ಬೆಳಕಲ್ಲಿ ಮನೆ ಸೇರೋಣ ಅನ್ನೋ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ, ಎಂಬಿ ಪಾಟೀಲ್ ಮಾತುಗಳು, ಸಿಎಂ ಸಿದ್ದರಾಮಯ್ಯನ ಮಾತುಗಳು, ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವ ಮಾತುಗಳೇ ಈ ಒಂದು ಮಾತುಗಳು ಟ್ರೆಂಡ್ ಆಗ್ತಾ ಇದೆ. ಏನ ಮಾತುಗಳು ಅನ್ನೋದಾದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಬಂದ್ರೆ 2 ಕ್ಯಾಂಡಿಡೇಟ್ ಗಳನ್ನ ಗೆಲ್ಲಿಸುವ ಸಾಧ್ಯತೆ ಇದೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಒಂದಿಷ್ಟು ಮಾತುಗಳ ಮುಖಾಂತರ ಬ್ರಹ್ಮಾಸ್ತ್ರಗಳನ್ನ ಬಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಒಂದು ರೀತಿ ಹೀಯಾಳಿಸುವಂತ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಏನಾದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದು ಇಲ್ಲಿ ಪ್ರಚಾರ ಮಾಡಿದ್ರೆ 2 ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ವಿಜಯೇಂದ್ರನೇ ಬಿಜೆಪಿಯಲ್ಲಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರಾಗಿ ಮುಂದುವರಿಯೋದು. ಯತ್ನಾಳಾಗ ಮತ್ತೆ ಯಾರೂ ಕೂಡ ಯತ್ನಾಳ್ರನ್ನ ಕರೆಯೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾತಾಡ್ತಾ ಇದೆ. ಎಂಬಿ ಪಾಟೀಲ್ ಮಾತಾಡ್ತಾರೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಇದಾರಲ್ಲ, ಇವರು ಬಂದು ಕಾಂಗ್ರೆಸ್ ಪರ ಪ್ರಚಾರ ಮಾಡಬೇಕು. ಈಗ 2 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಬೇಕು. ಆಗ ವಿಜಯೇಂದ್ರ ಏನು ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಕೆಳಗಿಳಿಸ್ತಾರೆ. ಆಗ ಈ ಅಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಅಂತ ಆಗಿರ್ಬೋದು, ಬೇರೆಯವ್ರನ್ನಾಗಿರ್ಬೋದು ಆಯ್ಕೆ ಮಾಡಬಹುದು. ಈಗೇನಾದ್ರೂ ಈಗ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಏನಾದ್ರೂ ಬಿಜೆಪಿ ಗೆದ್ದಿದ್ದಾದ್ರೆ ಅದು ಪ್ಲಸ್ ಪಾಯಿಂಟ್ ಆಗೋದು ವಿಜಯೇಂದ್ರಗೆ, ಇದು ಯತ್ನಾಳ್ ಗೊತ್ತಾಗೋದಿಲ್ವಾ ಅಂತ ಹೇಳಿ ಯತ್ನಾಳ್ರವರೆಗೆ ಚುಚ್ಚಿ ಮಾತನಾಡುವ ಮುಖಾಂತರ, ಅಂದ್ರೆ ಹೇಳ್ತಾರಲ್ಲ ನೋಡಿ, 2 ಬಾಣಗಳಿರುತ್ತೆ. ಒಂದು ಬಿಡೋ ಬಾಣ. ಈ ಬಿಡೋ ಬಾಣ ಯಾವ ಕಡೆ ಬಿಡ್ತೀವೋ ಆ ಕಡೆ ಹೋಗಿ ಯಾರಿಗಾದ್ರೂ ಚುಚ್ಚತ್ತೆ, ಇಲ್ಲ ಮೈನಸ್ ಆಗತ್ತೆ, ಅಥವಾ ಯಾರಿಗೂ ಚುಚ್ಚೋದಿಲ್ಲ. ಆದ್ರೆ ಮಾತಿಂದ ಬರುವಂತಹ ಬಾಣ ಇದೆಯಲ್ಲ, ಮಾತಿನ ಬಾಣ ಅಂತ ಕರಿತೀವಿ. ಈ ಮಾತಿನ ಬಾಣ ಹೇಗಂದ್ರೆ ನೇರವಾಗಿ ಬಂದು ಮನಸ್ಸಿಗೆ ಚುಚ್ಚುತ್ತೆ. ಅಂತಹ ಬಾಣಗಳನ್ನ ಬತ್ತಳಿಕೆಯಿಂದ ಬಿಡ್ತಾ ಇರೋದು ಕಾಂಗ್ರೆಸ್ ಪಕ್ಷ. ಅಂತಹ ಬತ್ತಳಿಕೆಯವನ್ನ ಬಾಣವನ್ನ ಬಿಡ್ತಾ ಇದೆ, ಮನಸ್ಸಿಗೆ ಚುಚ್ಚುವಂತಹ ಬಾಣವನ್ನ ಬಿಡ್ತಾ ಇರೋದು. ಯತ್ನಾಳ್ರವರ ಮನಸ್ಸಿಗೆ ಚುಚ್ಚಬೇಕು ಈ ಬಾಣಗಳು, ಅಂತಹ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಇವರಿವರ ಮಧ್ಯೆ ಇದೆಯಲ್ಲ, ಬಿಎಸ್ವೈ ವಿಜಯೇಂದ್ರ ಮತ್ತು ಬಿಎಸ್ವೈ ಯಡಿಯೂರಪ್ಪ ಸೇರಿದಂತೆ ಇವರ ಕುಟುಂಬಕ್ಕೆ ವಿರೋಧವಾಗಿ ಯತ್ನಾಳ್ ಗೌಡ್ರಿದಾರಲ್ಲ, ಯತ್ನಾಳ್ ಗೌಡ್ರ ಮನಸ್ಸಿಗೆ ಚುಚ್ಚಬೇಕು ಅಂತಹ ಬಾಣಗಳನ್ನ ಕಾಂಗ್ರೆಸ್ ಪಕ್ಷ ತನ್ನ ಬತ್ತಳಿಕೆಯಿಂದ ಬಾಯಿ ಮಾತಿಂದ ಬಿಡ್ತಾ ಇದ್ದಾರೆ ಎಂಬಿ ಪಾಟೀಲ್ ಮತ್ತು ಸಿಎಂ ಸಿದ್ದರಾಮಯ್ಯನವರು. ಏನ್ ಯತ್ನಾಳಿಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಮತಯಾಚನೆ ಮಾಡಿ ಅಂದ್ರೆ ಕಾಂಗ್ರೆಸ್ ಪರವಾಗಿ ನಿಲ್ಲಬೇಕು ಅನ್ನೋದಿಲ್ಲ ಸಿದ್ದರಾಮಯ್ಯನವರ ಲೆಕ್ಕಾಚಾರ, ಎಂಬಿ ಪಾಟೀಲ್ ರವರ ಲೆಕ್ಕಾಚಾರ. ಮತ್ತೆ ಯಾವ ರೀತಿ ಹೀಯಾಳನೆ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಇವರಿವರ ಮಧ್ಯೆ ಮತ್ತಷ್ಟು ವೈಮನಸ್ಸು ಹುಟ್ಟಬೇಕು, 2 ಉಪಚುನಾವಣೆ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲ್ಬೇಕು, ಇವರಿವರ ಮಧ್ಯೆ ತಂದಿಕ್ಕಿ ತಮಾಷೆ ನೋಡೋದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ. ಈಗ ಸದ್ಯಕ್ಕೆ ಯಾವ ರೀತಿ ಲೆಕ್ಕಾಚಾರ ಆಗ್ತಾ ಇದೆ ಅಂದ್ರೆ, ಎಂಬಿ ಪಾಟೀಲ್ರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಎಂಬಿ ಪಾಟೀಲ್ರು? ಎಂಬಿ ಪಾಟೀಲ್ ಮಾತುಗಳು ಏನಾಗ್ತಾ ಇದೆ ಬನ್ನಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತ್ತು ದಾವಣಗೆರೆ, ಒಟ್ಟು ಬಾಗಲಕೋಟೆ ಹಿಡ್ಕೊಳ್ಳಿ, ಬಾಗಲಕೋಟೆಗೆ ಬಂದು ಯತ್ನಾಳ್ ಪ್ರಚಾರ ಮಾಡಿದ್ರೆ ಆಗ ವಿಜಯೇಂದ್ರ ನೇತೃತ್ವದಲ್ಲಿ ಚಿರಂತಿ ಮಠ ಗೆಲ್ತಾರೆ. ಅವ್ರು ಗೆದ್ದಿದ್ದೇ ಆದ್ರೆ ಆಗ ಏನಪ್ಪಾ ಅಂದ್ರೆ ಪ್ಲಸ್ ಪಾಯಿಂಟ್ ಆಗೋದು ವಿಜಯೇಂದ್ರಗೆ. 2028ರ ಚುನಾವಣೆಯಲ್ಲೂ ಕೂಡ ವಿಜಯೇಂದ್ರನೇ ಅಧ್ಯಕ್ಷರಾಗಿರ್ತಾರೆ, ಅವರೇ ಸಿಎಂ ಆಗ್ಬಿಡ್ತಾರೆ. ಯತ್ನಾಳ್ಗೆ ಏನೂ ಸಿಗೋದಿಲ್ಲ, ಯತ್ನಾಳ್ರವ್ರಿಗೆ ಏನೂ ದೊರಕೋದಿಲ್ಲ. ಇದು ಯತ್ನಾಳ್ಗೆ ಅರ್ಥ ಆಗಲ್ವಾ ಅನ್ನುವ ನಿಟ್ಟಿನ ಮಾತುಗಳನ್ನ ಎಂಬಿ ಪಾಟೀಲ್ ಆಡ್ತಾ ಇರೋದು. ಅಂದ್ರೆ ಯತ್ನಾಳ್ರವ್ರಿಗೆ ಕೋಪ ಬರಬೇಕು, ಯತ್ನಾಳ್ರವ್ರಿಗೆ ಸಿಟ್ಟು ಬರಬೇಕು, ನನಗೇನು ಆಗ್ತಾ ಇಲ್ಲ, ಹೌದಲ್ಲ ಇದು ಅಂತ ಯತ್ನಾಳ್ರವ್ರಿಗೆ ಅನಿಸ್ಬೇಕು. ಆ ರೀತಿ ಮಾತನಾಡ್ತಾ ಇದ್ದಾರೆ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೋಬೇಕು 2 ಉಪಚುನಾವಣೆಗಳಲ್ಲಿ. ಯಾಕಂದ್ರೆ ಸರ್ಕಾರ ಗೌರ್ಮೆಂಟ್ ಅವ್ರದ್ದಿದೆ, ಸೋತ್ರೆ ಅವಮಾನ ಆಗುತ್ತೆ. ಹಾಗಾಗಿ ಇವರಿವರ ಮಧ್ಯೆ ಇರ್ತಕ್ಕಂತಹ ಈ ಒಂದು ವೈಮನಸ್ಸನ್ನ ತಮ್ಮ ಬತ್ತಳಿಕೆಯಲ್ಲಿ ಬಾಣ ಮಾಡಿಕೊಂಡು ಬಾಯಿಂದ ಬಾಣ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸಿಎಂ ಸಿದ್ದರಾಮಯ್ಯ ಮತ್ತು ಎಂಬಿ ಪಾಟೀಲ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಆದ್ರೆ ಇನ್ನು ಈ ಕಡೆ ಹೇಗಿದೆ? ಈ ಕಡೆ ಬಿಎಸ್ವೈ ವಿಜಯೇಂದ್ರ, ಬಿಎಸ್ವೈ ಯಡಿಯೂರಪ್ಪನವರ ಲೆಕ್ಕಾಚಾರ ಏನು? ಯತ್ನಾಳ್ ಪ್ರಚಾರಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರ.
ಯತ್ನಾಳ್ ಪ್ರಚಾರಕ್ಕೆ ಬರಬೇಕು, ನಾವು ಒಗ್ಗಟ್ಟಿದೀವಿ ಅಂತ ತೋರಿಸಬೇಕು ಅನ್ನೋದು BSY ವಿಜಯೇಂದ್ರ ಮತ್ತು BSY ಯಡಿಯೂರಪ್ಪನವ್ರ ಲೆಕ್ಕಾಚಾರ. ಮತ್ತು ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ BSY ವಿಜಯೇಂದ್ರ ಮತ್ತು BSY ಯಡಿಯೂರಪ್ಪ. ಯತ್ನಾಳ್ ಭಾಷಣಕ್ಕೆ ಬರ್ತಾರೆ, ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅಂದ್ರೆ ನಾವು ಸ್ವಾಗತಿಸ್ತೇವೆ, ನಮ್ಮ ಜೊತೆಗೆ ಸ್ವಾಗತ ಮಾಡ್ಕೊಳ್ತೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅಂತ. ಇನ್ನು ಈ ಕಡೆ ಶ್ರೀರಾಮುಲು ಮತ್ತು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಜನತಾ ಪಾರ್ಟಿಯ ಏನ್ ಭಾರತೀಯ ಜನತಾ ಪಾರ್ಟಿಯ ಒಂದಿಷ್ಟು ಕಾರ್ಯಕರ್ತರಿದ್ದಾರೆ, ಏನೋ ಅಲ್ಲಿ ಇರ್ತಕ್ಕಂಥ ಶಾಸಕರಿದ್ದಾರೆ, ಅವರೆಲ್ಲ ಹೇಳೋದು ಯತ್ನಾಳ್ ನಮ್ಮ ನಾಯಕರೇ, ಹಿಂದೆ ಕೂಡ ನಾಯಕರಾಗಿದ್ರು, ಇವತ್ತು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರೇ, ನಮ್ಮ ನಾಯಕರೇ ಅಂತ ಹೇಳಿ ಒಪ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊಳ್ಳಿಯನ್ನ ಇಟ್ಟು ಅದೇ ಕೊಳ್ಳಿಯ ಬೆಳಕದಲ್ಲಿ ಗೆದ್ದು ಬೀಗಬೇಕನ್ಕೊಂಡಿರುವಂತಹ ಉಪಚುನಾವಣೆಯನ್ನ ಗೆದ್ದು ಬೀಗಬೇಕನ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡೋದಕ್ಕೆ ಯತ್ನಾಳ್ ಚಿರಂತಿಮಠ ಪರವಾಗಿ ಬರ್ತಾರ ಭಾಷಣಕ್ಕೆ ಅನ್ನುವಂಥದ್ದು, ಅಂದ್ರೆ ಪ್ರಚಾರಕ್ಕೆ. ಎರಡೂ ಉಪಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಸರ್ಕಾರದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷ ಈಗ ಅವಮಾನಕ್ಕೊಳಗಾಗತ್ತೆ, ಅವಮಾನ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಸದ್ಯಕ್ಕೆ ಅದು ಈಗ ಪ್ರಚಾರದಲ್ಲಿದೆ, ಸದ್ಯಕ್ಕೆ ಅದಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದೆ. ಈ ರೀತಿ ಎಲ್ಲ ಇರಬೇಕಾದ್ರೂ ಕೂಡ ಚಿರಂತಿಮಠ ಪರವಾಗಿ ಏನಾದ್ರೂ ಯತ್ನಾಳ್ ಬಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಇರತಕ್ಕಂತ ಶಕ್ತಿ ಇನ್ನಷ್ಟು ಹೆಚ್ಚಾಗತ್ತೆ. ವಿಜಯೇಂದ್ರ ಗೆದ್ದು ಬಿಡ್ತಾರೆ, ವಿಜಯೇಂದ್ರ ತಮ್ಮದೇ ಆದಂತಹ ಅಧಿಕಾರ ಗಿಟ್ಟಿಸ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ಲೆಕ್ಕಾಚಾರ ಏನು, ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನ ಎರಡೂ ಉಪಚುನಾವಣೆಗಳಲ್ಲಿ ಸೋಲಿಸಬೇಕು. ಯತ್ನಾಳ್ ಒಂದು ಉಚ್ಚಾಟಿತ ಶಾಸಕ, ಅವ್ರನ್ನ ಎಕ್ಸ್ಪೆಲ್ ಮಾಡಲಾಗಿದೆ. ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳನ್ನ ಆಡುವ ಮುಖಾಂತರ, ಅವರವರ ಮಧ್ಯೆ ವೈಮನಸ್ಸುಗಳನ್ನ ಹುಟ್ಟಿಸುವ ಮುಖಾಂತರ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಇದು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಜೇಂದ್ರಗೂ ಕೂಡ ಅರ್ಥ ಆಗಿದೆ, ಮತ್ತೆ ಯತ್ನಾಳ್ರವ್ರಿಗೂ ಕೂಡ ಅರ್ಥ ಆಗಿದೆ, ಭಾರತೀಯ ಜನತಾ ಪಾರ್ಟಿ ಪ್ರತಿ ಶಾಸಕರಿಗೂ ಕೂಡ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಯಾಕೆ ಈ ರೀತಿ ಮಾತನಾಡ್ತಾ ಇದೆ, ಕಾಂಗ್ರೆಸ್ ಯಾಕೆ ಈ ರೀತಿ ಬಾಣಗಳನ್ನ ಬಿಡ್ತಾ ಇದೆ ಬತ್ತಳಿಕೆಯಿಂದ, ಯಾಕೆ ಕಾಂಗ್ರೆಸ್ ಲೆಕ್ಕಾಚಾರಗಳು ಹೀಗಾಗ್ತಾ ಇದೆ, ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಅರ್ಥ ಆಗಿದೆ. ಹಾಗಾಗಿನೇ BSY ವಿಜಯೇಂದ್ರ ಕೂಡ ಮಾತಾಡ್ತಾರೆ. ನಾವು ಅವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ, ಯತ್ನಾಳ್ ಬರ್ತಾರೆ ಅಂದ್ರೆ ಕೂಡ ನಾವು ಓಕೆ, ನಮ್ ಜೊತೆಗೆ ಪ್ರಚಾರ ಮಾಡಿದ್ರು ಕೂಡ ಓಕೆ, ನಮಗೇನು ಭೇದ ಇಲ್ಲ, ಯತ್ನಾಳ್ ಬರಬಹುದು, ಯತ್ನಾಳ್ ಅವರಿಗೆ ನಾವು ಆಹ್ವಾನ ನೀಡ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಗೆಲ್ಲಿಸಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಪಡುವಂತವ್ರು ಯಾರು ಬೇಕಾದ್ರೂ ಬರಬಹುದು, ಯಾರು ಬೇಕಾದ್ರೂ ಕೆಲಸ ಮಾಡ್ಲಿ, ಎಲ್ರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ BSY ವಿಜಯೇಂದ್ರ, BSY ಯಡಿಯೂರಪ್ಪ ಮತ್ತು ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿ ಒಂದಿಷ್ಟು ಶ್ರೀರಾಮುಲು ಮತ್ತು ಒಂದಿಷ್ಟು ಶಾಸಕರು ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಇದೇ ಒಂದು ಹೊಡೆತ ಆಗತ್ತೆ ಅನ್ನುವ ಲೆಕ್ಕಾಚಾರ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬರೋದು ಫಿಕ್ಸು, ಪ್ರಚಾರಕ್ಕೆ ಇದು ಬರೋದು ಫಿಕ್ಸು ಅಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಚಿರಂತಿಮಠ್ ಭಾರಿ ಇಂಪಾರ್ಟೆಂಟ್ ಪೀಪಲ್ ಯತ್ನಾಳ್ ಅವರಿಗೆ. ಹಾಗಾಗಿ ಪ್ರಚಾರಕ್ಕೆ ಖಂಡಿತವಾಗಿಯೂ ಕೂಡ ಯತ್ನಾಳ್ ಬರ್ತಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಇವ್ರನ್ನ ಬರೋಕ್ಕಿಂತ ಮುಂಚೆ ಇವ್ರನ್ನ ಮಾನಸಿಕವಾಗಿ ಕುಗ್ಗಿಸೋಕೆ MB ಪಾಟೀಲ್ ಮಾತುಗಳು ಹೀಗಾಗ್ತಾ ಇದೆ. ಬಹುತೇಕ ಬಿಜೆಪಿ ಕಾಲು ಹಿಡಿದಿರ್ಬೇಕು, ಬಿಜೆಪಿ ಬರಬೇಕು ಅನ್ನೋ ಆಸೆ ಇರಬೇಕು ಯತ್ನಾಳ್ಗೆ ಅಂತ ಈ ರೀತಿ ಮಾತನಾಡ್ತಾ ಇರೋದು. ಯಾಕಂದ್ರೆ ಯತ್ನಾಳ್ ಅವ್ರ ಮನಸ್ಸಿಗೆ ಚುಚ್ಚಬೇಕು, ಅವ್ರಿಗೆ ಅವಮಾನ ಆದಂತ ಆಗ್ಬೇಕು, ಅವ್ರಿಗೆ ಮುಜುಗರ ಆಗ್ಬೇಕು ಅಂತಹ ಮಾತುಗಳ ಮುಖಾಂತರ ಯತ್ನಾಳ್ ಅವರಿಗೆ ನಿಂದನೆ ಮಾಡ್ತಾ ಇದ್ದಾರೆ MB ಪಾಟೀಲ್. ಆದ್ರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರೋದು ಫಿಕ್ಸ್ ಅನ್ನೋಕ್ಕಿಂತಲೂ ಪ್ರಚಾರಕ್ಕೆ ಚಿರಂತಿಮಠ್ ಪರವಾಗಿ ಪ್ರಚಾರಕ್ಕೆ ಬರೋದು ಫಿಕ್ಸ್ ಆಗ್ತಾ ಇದೆ. ಒಟ್ನಲ್ಲಿ ಟೋಟಲ್ ಆಗಿ ಎರಡೂ ಉಪಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗುತ್ತೆ. ಯಾಕಂದ್ರೆ ಗೌರ್ಮೆಂಟ್ ಇದೆ, ಅದೇ ಗೌರ್ಮೆಂಟ್ ಇದ್ರೂ ಕೂಡ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದುಬಿಟ್ರೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗತ್ತೆ. ಒಂದು ವೇಳೆ ಇನ್ನು ಯತ್ನಾಳ್ ಗರ್ವಾಪ್ಸಿ ಆದ್ರೆ, ಯತ್ನಾಳ್ ಏನಾದ್ರೂ ಭಾರತೀಯ ಜನತಾ ಪಾರ್ಟಿಗೆ ಬಂದ್ಬಿಟ್ರೆ ಮತ್ತಷ್ಟು ಮುಗ್ದೋಯ್ತು, ಕಾಂಗ್ರೆಸ್ ಇನ್ನಷ್ಟು ಹೊಡೆತ ಬೀಳುತ್ತೆ. ಕಾಂಗ್ರೆಸ್ಗೆ ಲಾಭ ಆಗ್ತಾ ಇರೋದೇ ವಿಜಯೇಂದ್ರ ಮತ್ತು ಯತ್ನಾಳ್, ಈ BSY ಕುಟುಂಬದ ಮಧ್ಯೆ ಮತ್ತು ಯತ್ನಾಳ್ ಮಧ್ಯೆ ಇರ್ತಕ್ಕಂಥ ವೈಮನಸ್ಸನ್ನ ಅದು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ, ಅದರಿಂದ ಲಾಭ ತಗೊಳ್ತಾ ಇದೆ. ಏನಾದ್ರೂ ಇವರಿಬ್ಬರ ಮಧ್ಯೆ ಯತ್ನಾಳ್ ಗರ್ವಾಪ್ಸಿ ಆದ್ರೆ ಆ ನಂತರದಲ್ಲಿ ನಡೆಯುತ್ತೆ ನೋಡಿ ಬಹಳ ದೊಡ್ಡ ಮೋಸ. ಏನದು ಕಾಂಗ್ರೆಸ್ಗೆ ಭಾರಿ ದೊಡ್ಡದಾದಂತ ಒಂದು ಹೊಡೆತ ಬೀಳುತ್ತೆ. ಆ ಲೆಕ್ಕಾಚಾರ ಈಗಲೂ ಕೂಡ ಇದೆ, ಇನ್ನೂ ಕೂಡ ಮುಂದೆ ನಡೀತಾ ಇದೆ. ಟೋಟಲ್ ಆಗಿ ಏನಾಗುತ್ತೆ ಅನ್ನುವಂಥದ್ದನ್ನ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಹೋಗ್ತೀನಿ. ನೋಡ್ತಾ ಇರಿ, ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇನ್ನಷ್ಟು